ಚಿಕ್ಕಬಳ್ಳಾಪುರ ನಗರದ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರಲ್ ರಿಸರ್ಚ್ ಯೂನಿವರ್ಸಿಟಿಯ ವತಿಯಿಂದ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಟ್ರಸ್ಟ್ ನ ಅಧ್ಯಕ್ಷರಾದ ಟಿ ಶ್ರೀನಿವಾಸಪ್ಪ ಅವರಿಗೆ ಅವರ ಸಾಮಾಜಿಕ ಕಳಕಳಿ ಮತ್ತು ಸಮಾಜ ಸೇವೆಯನ್ನ ಪರಿಗಣಿಸಿ ತಮಿಳುನಾಡಿನ ಚೆನ್ನೈನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಲಾಯಿತು. ಈ ವಿಷಯ ತಿಳಿದ ತಕ್ಷಣ ಅವರ ಸ್ನೇಹಿತರ ಬಳಗ ನೂರಾರು ಸಂಖ್ಯೆಯಲ್ಲಿ ನಗರದ ಡಿವೈನ್ ಸಿಟಿಯಲ್ಲಿರುವ ಅವರ ಸ್ವಗೃಹಕ್ಕೆ ಆಗಮಿಸಿ ಶ್ರೀನಿವಾಸಪ್ಪನವರಿಗೆ ಶುಭಾಶಯ ವಿನಿಮಯ ಮಾಡಿಕೊಂಡ್ರು. ದೇವರು ನಿಮಗೆ ಇನ್ನಷ್ಟು ಸಮಾಜ ಸೇವೆ ಮಾಡುವ ಶಕ್ತಿ, ಆಯಸ್ಸು ಮತ್ತು ಆರೋಗ್ಯ ನೀಡಲಿ ಎಂದು ಪ್ರಾರ್ಥಿಸಿದ್ರು. ನಂತರ ಡಾಕ್ಟರೇಟ್ ಪುರಸ್ಕೃತರಾದ ಶ್ರೀನಿವಾಸಪ್ಪ ಮಾತನಾಡಿ, ನಾನು ಎಂದಿಗೂ ಪ್ರಶಂಸೆಗಾಗಿ ಅಥವಾ ಪ್ರಚಾರದ ಉದ್ದೇಶದಿಂದ ಸಮಾಜ ಸೇವೆ ಮಾಡಿಲ್ಲ. ದೇವರು ನೀಡಿರುವ ಸಂಪತ್ತಿನಲ್ಲಿ ಒಂದು ಭಾಗವನ್ನ ಬಡವರ ಹಿತಕ್ಕಾಗಿ ಬಳಸುತ್ತಿದ್ದೇನೆ. ನಾನು ಬಡ ಕುಟುಂಬದಿಂದ ಈ ಮಟ್ಟಕ್ಕೆ ಬಂದವನು. ನನಗೆ ಡಾಕ್ಟರೇಟ್ ಸಿಗುತ್ತದೆ ಎಂದು ನಿರೀಕ್ಷಿಸಿರಲಿಲ್ಲ. ನನ್ನ ಕಾರ್ಯವನ್ನ ಗುರುತಿಸಿ ಈ ಗೌರವ ನೀಡಿರುವುದು ನನಗೆ ಇನ್ನಷ್ಟು ಸಮಾಜ ಸೇವೆ ಮಾಡಲು ಪ್ರೇರಣೆಯಾಗಿದೆ ಎಂದು ಹೇಳಿದ್ರು. ವರದಿ ಸಲಾಹುದ್ದೀನ್, ಚಿಕ್ಕಬಳ್ಳಾಪುರ. ನಿಮ್ಮ ಸಮಾಜ ಸೇವೆ ಮಾಡೋದಕ್ಕೆ ಯಾವ ರೀತಿ ಸ್ಫೂರ್ತಿ ಆಗುತ್ತೆ ಈ ಒಂದು ಅವಾರ್ಡ್ ನಿಮಗೆ ಅಂತ? ಇದುವರೆಗೂ ಏನು ಮಾಡ್ಕೊಂಡ್ ಬಂದಿದ್ವೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಮಾಡಲಿಕ್ಕೆ ನನ್ನ ಬೇರೆ ಸ್ಟೇಟು ಅಥವಾ ಬೇರೆ ಅಮೆರಿಕಾದ ಇದ್ದರ ಕಿಂಗ್ಡಮ್ ಅಕಾಡೆಮಿಗಳು ಗುರುತಿಸ್ತಾ ಇದ್ದಾವಲ್ಲ ನಮ್ಮನ್ನು ಅಂತೇಳಿ, ನಾವು ಮಾಡ್ತಕ್ಕಂಥ ಸೇವೆಯನ್ನು ಗುರುತಿಸ್ತಾ ಇದ್ದಾವಲ್ಲ ಅಂತೇಳಿ ಭಾಳ ಖುಷಿ ಇದೆ ನಮಗೆ. ಹಾಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆಯನ್ನು ಮಾಡೋಣ ಅಂತೇಳಿ ಗೊತ್ತಾಗಲಿ ಅಂತ ಇದ್ದೀವಿ. ಎಲ್ಲಿ ಪ್ರಶಸ್ತಿ ಪ್ರದಾನ ಎಲ್ಲಿ ಮಾಡಿದ್ದೀವಿ? ತಮಿಳುನಾಡಲ್ಲಿ ಮಾಡಿ ಆ ಕಾಲೇಜಿಂದನೇ ಕಳಿಸ್ಕೊಂಡು ಸರ್. ಈಗಾಗಲೇ ನೀವು ಅನ್ಕೊಂಡಿದ್ದೀರಿ ಸರ್, ಅದನ್ನು ಊಹೆ ಮಾಡೋಕ್ಕೆ ಕೂಡ ಆಗ್ತಕ್ಕಂಥದ್ದಿಲ್ಲ. ಆ ರೀತಿ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ. ಅದು ಖಂಡಿತವಾಗಿ ನಡೀತಾ ಇದೆ ಈಗ. ಸರ್, ನೀವು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸುಮಾರು ಒಂದು 200 ವಿದ್ಯಾರ್ಥಿಗಳನ್ನ ಅದು ಕೂಡ ಇವತ್ತು ಪ್ರಸ್ತಾಪ ಆಗಿದೆ. 200 ವಿದ್ಯಾರ್ಥಿಗಳನ್ನ ಆಲ್ರೆಡಿ ಒಂದು 70 ಜನ ಆಲ್ರೆಡಿ ಅವರ ಉದ್ಯೋಗದಲ್ಲಿ ಸೆಟ್ಲ್ ಆಗಿದ್ದಾರೆ. ಇನ್ನೂ ಒಂದು 30-40 ಜನ ಮಕ್ಕಳು ಓದ್ತಾ ಇದ್ದಾರೆ. ಅವನು ಪೂರ್ತಿ ನಾವೇ ಇದು ಮಾಡ್ತಾ ಇದ್ದೀವಿ. ಇನ್ನು ಮುಂದುವರಿಲ್ಲ ಅಂತೇಳಿ ಸರ್. ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಕೊಳ್ಳೋದಕ್ಕೆ ಏನು ಕಾರಣ? ನಿಮಗೆ ಯಾರ ಸ್ಫೂರ್ತಿ ಇದಕ್ಕೆಲ್ಲ? ಆ ಥರ ಅಲ್ಲ. ನಾನು ಬಹಳಷ್ಟು ಬಡತನದಿಂದ ಬಂದಂಥ ವಿದ್ಯಾರ್ಥಿ. ನಾನು ಕೂಡ PUC ವರ್ಗೂ ಯಾವುದೇ ಇದು ಮಾಡತಕ್ಕಂಥ ಸೌಲಭ್ಯ ಇಲ್ಲದೆ ಒಂದೇ ಪ್ಯಾಂಟಲ್ಲಿ ನಾನು ಜೀವನವನ್ನು ಮಾಡಿ ಎಜುಕೇಷನ್ ಮುಗಿದಂಥ ವಿದ್ಯಾರ್ಥಿ ನಾನು. ಹಾಗಾಗಿ ನನ್ನ ಒಂದು ದಲಿತ ಸಮುದಾಯಗಳೇನಿದ್ದಾವೆ ಅವು ಭಾಳಷ್ಟು ಕಷ್ಟಪಟ್ಟು ಜೀವನ ಮಾಡಲಿಕ್ಕೆ ಮತ್ತು ಅವು ಓದಲಿಕ್ಕೂ ಕೂಡ ಆಗದೇ ಇರತಕ್ಕಂಥ ಸಂದರ್ಭಗಳು ಇತ್ತೀಚಿನ ದಿನಗಳಿದ್ದಾವೆ. ಹಾಗಾಗಿ ಅವುಗಳು ಆ ಥರ ಆಗಬಾರ್ದು ಅಂತೇಳಿ, ನನಗೆ ಬಂದಂಥ ಒಂದು ಪರಿಸ್ಥಿತಿ ಅವ್ರಿಗೆ ಬರಬಾರ್ದು ಅಂತೇಳಿ ನಾನು ವಿದ್ಯಾರ್ಥಿ ಜೀವನದಿಂದಲೇ ಸಹಾಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ.